ದೇಶಾದ್ಯಂತ ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಇವತ್ತು ಕೂಡ ಮುಂದುವರೆದಿದೆ. ಜೊತೆಗೆ ಏನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಏನು ದೇಶದ ವಿವಿಧ ರಾಜ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ವಿಮಾನಗಳು ಕೂಡ ಇವತ್ತು ರದ್ದಾಗಿರುವಂಥದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನ ಡಿಪಾರ್ಚರ್ ಮುಂಭಾಗ ಇರುವಂಥದ್ದು. ಈಗಾಗಲೇ ಫ್ಲೈಟ್ಗಳು ಕೆಲವಾರು ಈಗಾಗಲೇ ದೆಹಲಿಯಿಂದ ಇರ್ಬೋದು, ಮುಂಬೈ ಇರ್ಬೋದು, ಬೇರೆ ಬೇರೆ ಭಾಗಗಳಿಗೆ ಈಗಾಗಲೇ ಇಂಡಿಗೋ ಏರ್ಲೈನ್ಸು ವಿಮಾನ ಹಾರಾಟ ಆರಂಭಿಸಿದೆ. ಜೊತೆಗೆ ಇವತ್ತು ಸುಮಾರು 60 ಫ್ಲೈಟ್ಗಳು ಇವತ್ತು ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ಈಗಾಗಲೇ ಪ್ರಯಾಣಿಕರಿಗೆ ಕೊಟ್ಟಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಿಂದ ರಾಜ್ಯದ ಅಂದರೆ ದೇಶದ ವಿವಿಧ ಭಾಗಗಳಿಗೆ ಹೋಗಬೇಕಾಗಿರ್ತಕ್ಕಂಥ 60 ಫ್ಲೈಟ್ಗಳು ಇವತ್ತು ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ಈಗಾಗಲೇ ಇಂಡಿಗೋ ಏರ್ಲೈನ್ಸು ಮಾಹಿತಿಯನ್ನು ಹಂಚಿಕೊಂಡಿದೆ. ಹೀಗಾಗಿ ಏನು ಫ್ಲೈಟ್ಗಳು ರದ್ದಾಗಿರ್ತಕ್ಕಂಥ ಫ್ಲೈಟ್ಗಳ ಪ್ರಯಾಣಿಕರು ಕೂಡ ಯಾವುದೇ ಕಾರಣಕ್ಕೂ ಅಂದರೆ ಏರ್ಪೋರ್ಟ್ಗೆ ಬಾರದ ಹಿನ್ನೆಲೆಯಲ್ಲಿ ಸ್ವಲ್ಪ ದಟ್ಟಣೆ ಕೂಡ ಕಡಿಮೆ ಆಗಿದೆ. ಇದರ ನಡುವೆ ಏನು ಈಗಾಗಲೇ ಮುಂಬೈ ಮತ್ತು ದೆಹಲಿಗೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಏರ್ಲೈನ್ಸು ವಿಮಾನ ಹಾರಾಟ ಆರಂಭ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಟಿಕೆಟ್ ಏನು ಕೌಂಟ್ರ್ಗಳು ಅಂದರೆ ಒಳಗೆ ಹೋಗೋದಕ್ಕೆ ಪ್ಯಾಸೆಂಜರ್ಸ್ ಕೂಡ ಸಾಕಷ್ಟು ದಟ್ಟಣೆಯಿಂದ ನಿಂತಿರುವಂಥದ್ದು. ಜೊತೆಗೆ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಏನು 4 ಅವರ್ ಮುಂಚಿತವಾಗಿ ಏನಾದರೂ ರದ್ದಾಗಿಬಿಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಏರ್ಪೋರ್ಟ್ಗೆ ಧಾವಿಸ್ತಾ ಇರುವಂಥದ್ದು. ಜೊತೆಗೆ ಏರ್ಪೋರ್ಟ್ನಲ್ಲಿ 7 ದಿನಗಳಿಂದ ಏನು ಇವತ್ತು ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಏನು ಬಿಗಡಾಯಿಸಿದೆ. ಈ ನಿಟ್ಟಿನಲ್ಲಿ ಏರ್ಪೋರ್ಟ್ನ ಆಡಳಿತ ಮಂಡಳಿ ಕೂಡ ಎಂದಿನಂತೆ ಕೂಡ ಪ್ರತ್ಯೇಕವಾದ ಚೇರುಗಳನ್ನು ಕೂಡ ಈಗಾಗಲೇ ಪ್ರಯಾಣಿಕರಿಗೆ ಹೊರಭಾಗದಲ್ಲಿ ಹಾಕಲಾಗಿರುವಂಥದ್ದು. ಇಷ್ಟು ಇವತ್ತು ಏನು ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಇವತ್ತು ಮುಂದುವರೆದಿದ್ದರೂ ಕೂಡ ದಟ್ಟಣೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನಿಂದ ದೇಶದ ಹಲವು ಭಾಗಗಳಿಗೆ ಹೋಗಬೇಕಾಗಿರ್ತಕ್ಕಂಥ 60 ಫ್ಲೈಟ್ಗಳು ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ರದ್ದಾಗಿರುವಂತಹ ಏನು ಪ್ರಯಾಣಿಕರು ಆ ವಿಮಾನಗಳಿಗೆ ಬಾರದ ಹಿನ್ನೆಲೆಯಲ್ಲಿ ಸ್ವಲ್ಪ ದಟ್ಟಣೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ದೇಶಾದ್ಯಂತ ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಇವತ್ತು ಕೂಡ ಮುಂದುವರೆದಿದೆ. ಜೊತೆಗೆ ಏನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಏನು ದೇಶದ ವಿವಿಧ ರಾಜ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ವಿಮಾನಗಳು ಕೂಡ ಇವತ್ತು ರದ್ದಾಗಿರುವಂಥದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನ ಡಿಪಾರ್ಚರ್ ಮುಂಭಾಗ ಇರುವಂಥದ್ದು. ಈಗಾಗಲೇ ಫ್ಲೈಟ್ಗಳು ಕೆಲವಾರು ಈಗಾಗಲೇ ದೆಹಲಿಯಿಂದ ಇರ್ಬೋದು, ಮುಂಬೈ ಇರ್ಬೋದು, ಬೇರೆ ಬೇರೆ ಭಾಗಗಳಿಗೆ ಈಗಾಗಲೇ ಇಂಡಿಗೋ ಏರ್ಲೈನ್ಸು ವಿಮಾನ ಹಾರಾಟ ಆರಂಭಿಸಿದೆ. ಜೊತೆಗೆ ಇವತ್ತು ಸುಮಾರು 60 ಫ್ಲೈಟ್ಗಳು ಇವತ್ತು ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ಈಗಾಗಲೇ ಪ್ರಯಾಣಿಕರಿಗೆ ಕೊಟ್ಟಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಿಂದ ರಾಜ್ಯದ ಅಂದರೆ ದೇಶದ ವಿವಿಧ ಭಾಗಗಳಿಗೆ ಹೋಗಬೇಕಾಗಿರ್ತಕ್ಕಂಥ 60 ಫ್ಲೈಟ್ಗಳು ಇವತ್ತು ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ಈಗಾಗಲೇ ಇಂಡಿಗೋ ಏರ್ಲೈನ್ಸು ಮಾಹಿತಿಯನ್ನು ಹಂಚಿಕೊಂಡಿದೆ. ಹೀಗಾಗಿ ಏನು ಫ್ಲೈಟ್ಗಳು ರದ್ದಾಗಿರ್ತಕ್ಕಂಥ ಫ್ಲೈಟ್ಗಳ ಪ್ರಯಾಣಿಕರು ಕೂಡ ಯಾವುದೇ ಕಾರಣಕ್ಕೂ ಅಂದರೆ ಏರ್ಪೋರ್ಟ್ಗೆ ಬಾರದ ಹಿನ್ನೆಲೆಯಲ್ಲಿ ಸ್ವಲ್ಪ ದಟ್ಟಣೆ ಕೂಡ ಕಡಿಮೆ ಆಗಿದೆ. ಇದರ ನಡುವೆ ಏನು ಈಗಾಗಲೇ ಮುಂಬೈ ಮತ್ತು ದೆಹಲಿಗೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಏರ್ಲೈನ್ಸು ವಿಮಾನ ಹಾರಾಟ ಆರಂಭ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಟಿಕೆಟ್ ಏನು ಕೌಂಟ್ರ್ಗಳು ಅಂದರೆ ಒಳಗೆ ಹೋಗೋದಕ್ಕೆ ಪ್ಯಾಸೆಂಜರ್ಸ್ ಕೂಡ ಸಾಕಷ್ಟು ದಟ್ಟಣೆಯಿಂದ ನಿಂತಿರುವಂಥದ್ದು. ಜೊತೆಗೆ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಏನು 4 ಅವರ್ ಮುಂಚಿತವಾಗಿ ಏನಾದರೂ ರದ್ದಾಗಿಬಿಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಏರ್ಪೋರ್ಟ್ಗೆ ಧಾವಿಸ್ತಾ ಇರುವಂಥದ್ದು. ಜೊತೆಗೆ ಏರ್ಪೋರ್ಟ್ನಲ್ಲಿ 7 ದಿನಗಳಿಂದ ಏನು ಇವತ್ತು ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಏನು ಬಿಗಡಾಯಿಸಿದೆ. ಈ ನಿಟ್ಟಿನಲ್ಲಿ ಏರ್ಪೋರ್ಟ್ನ ಆಡಳಿತ ಮಂಡಳಿ ಕೂಡ ಎಂದಿನಂತೆ ಕೂಡ ಪ್ರತ್ಯೇಕವಾದ ಚೇರುಗಳನ್ನು ಕೂಡ ಈಗಾಗಲೇ ಪ್ರಯಾಣಿಕರಿಗೆ ಹೊರಭಾಗದಲ್ಲಿ ಹಾಕಲಾಗಿರುವಂಥದ್ದು. ಇಷ್ಟು ಇವತ್ತು ಏನು ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಇವತ್ತು ಮುಂದುವರೆದಿದ್ದರೂ ಕೂಡ ದಟ್ಟಣೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನಿಂದ ದೇಶದ ಹಲವು ಭಾಗಗಳಿಗೆ ಹೋಗಬೇಕಾಗಿರ್ತಕ್ಕಂಥ 60 ಫ್ಲೈಟ್ಗಳು ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ರದ್ದಾಗಿರುವಂತಹ ಏನು ಪ್ರಯಾಣಿಕರು ಆ ವಿಮಾನಗಳಿಗೆ ಬಾರದ ಹಿನ್ನೆಲೆಯಲ್ಲಿ ಸ್ವಲ್ಪ ದಟ್ಟಣೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ದೇಶಾದ್ಯಂತ ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಇವತ್ತು ಕೂಡ ಮುಂದುವರೆದಿದೆ. ಜೊತೆಗೆ ಏನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಏನು ದೇಶದ ವಿವಿಧ ರಾಜ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ವಿಮಾನಗಳು ಕೂಡ ಇವತ್ತು ರದ್ದಾಗಿರುವಂಥದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನ ಡಿಪಾರ್ಚರ್ ಮುಂಭಾಗ ಇರುವಂಥದ್ದು. ಈಗಾಗಲೇ ಫ್ಲೈಟ್ಗಳು ಕೆಲವಾರು ಈಗಾಗಲೇ ದೆಹಲಿಯಿಂದ ಇರ್ಬೋದು, ಮುಂಬೈ ಇರ್ಬೋದು, ಬೇರೆ ಬೇರೆ ಭಾಗಗಳಿಗೆ ಈಗಾಗಲೇ ಇಂಡಿಗೋ ಏರ್ಲೈನ್ಸು ವಿಮಾನ ಹಾರಾಟ ಆರಂಭಿಸಿದೆ. ಜೊತೆಗೆ ಇವತ್ತು ಸುಮಾರು 60 ಫ್ಲೈಟ್ಗಳು ಇವತ್ತು ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ಈಗಾಗಲೇ ಪ್ರಯಾಣಿಕರಿಗೆ ಕೊಟ್ಟಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಿಂದ ರಾಜ್ಯದ
ಅಂದರೆ ದೇಶದ ವಿವಿಧ ಭಾಗಗಳಿಗೆ ಹೋಗಬೇಕಾಗಿರ್ತಕ್ಕಂಥ 60 ಫ್ಲೈಟ್ಗಳು ಇವತ್ತು ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ಈಗಾಗಲೇ ಇಂಡಿಗೋ ಏರ್ಲೈನ್ಸು ಮಾಹಿತಿಯನ್ನು ಹಂಚಿಕೊಂಡಿದೆ. ಹೀಗಾಗಿ ಏನು ಫ್ಲೈಟ್ಗಳು ರದ್ದಾಗಿರ್ತಕ್ಕಂಥ ಫ್ಲೈಟ್ಗಳು ಪ್ರಯಾಣಿಕರು ಕೂಡ ಯಾವುದೇ ಕಾರಣಕ್ಕೂ ಅಂದರೆ ಏರ್ಪೋರ್ಟ್ಗೆ ಬಾರದ ಹಿನ್ನೆಲೆಯಲ್ಲಿ ಸ್ವಲ್ಪ ದಟ್ಟಣೆ ಕೂಡ ಕಡಿಮೆ ಆಗಿದೆ. ಇದರ ನಡುವೆ ಏನು ಈಗಾಗಲೇ ಮುಂಬೈ ಮತ್ತು ದೆಹಲಿಗೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಏರ್ಲೈನ್ಸು ವಿಮಾನ ಹಾರಾಟ ಆರಂಭ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಟಿಕೆಟ್ ಏನು ಕೌಂಟ್ರುಗಳು ಅಂದರೆ ಒಳಗೆ ಹೋಗೋದಕ್ಕೆ ಪ್ಯಾಸೆಂಜರ್ಸ್ ಕೂಡ ಸಾಕಷ್ಟು ದಟ್ಟಣೆಯಿಂದ ನಿಂತಿರುವಂಥದ್ದು. ಜೊತೆಗೆ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಏನು 4 ಅವರ್ ಮುಂಚಿತವಾಗಿ ಏನಾದರೂ ರದ್ದಾಗಿಬಿಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಏರ್ಪೋರ್ಟ್ಗೆ ಧಾವಿಸ್ತಾ ಇರುವಂಥದ್ದು. ಜೊತೆಗೆ ಏರ್ಪೋರ್ಟ್ನಲ್ಲಿ 7 ದಿನಗಳಿಂದ ಏನು ಇವತ್ತು ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಏನು ಬಿಗಡಾಯಿಸಿದೆ. ಈ ನಿಟ್ಟಿನಲ್ಲಿ ಏರ್ಪೋರ್ಟ್ನ ಆಡಳಿತ ಮಂಡಳಿ ಕೂಡ ಎಂದಿನಂತೆ ಕೂಡ ಪ್ರತ್ಯೇಕವಾದ ಚೇರುಗಳನ್ನು ಕೂಡ ಈಗಾಗಲೇ ಪ್ರಯಾಣಿಕರಿಗೆ ಹೊರಭಾಗದಲ್ಲಿ ಹಾಕಲಾಗಿರುವಂಥದ್ದು. ಇವತ್ತು ಏನು ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಇವತ್ತು ಮುಂದುವರೆದಿದ್ದರೂ ಕೂಡ ದಟ್ಟಣೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನಿಂದ ದೇಶದ ಹಲವು ಭಾಗಗಳಿಗೆ ಹೋಗಬೇಕಾಗಿರ್ತಕ್ಕಂಥ 60 ಫ್ಲೈಟ್ಗಳು ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ರದ್ದಾಗಿರುವಂತಹ ಏನು ಪ್ರಯಾಣಿಕರು ಆ ವಿಮಾನಗಳಿಗೆ ಬಾರದ ಹಿನ್ನೆಲೆಯಲ್ಲಿ ಸ್ವಲ್ಪ ದಟ್ಟಣೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ದೇಶಾದ್ಯಂತ ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಇವತ್ತು ಕೂಡ ಮುಂದುವರೆದಿದೆ. ಜೊತೆಗೆ ಏನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಏನು ದೇಶದ ವಿವಿಧ ರಾಜ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ವಿಮಾನಗಳು ಕೂಡ ಇವತ್ತು ರದ್ದಾಗಿರುವಂಥದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನ ಡಿಪಾರ್ಚರ್ ಮುಂಭಾಗ ಇರುವಂಥದ್ದು. ಈಗಾಗಲೇ ಫ್ಲೈಟ್ಗಳು ಕೆಲವಾರು ಈಗಾಗಲೇ ದೆಹಲಿಯಿಂದ ಇರ್ಬೋದು, ಮುಂಬೈ ಇರ್ಬೋದು, ಬೇರೆ ಬೇರೆ ಭಾಗಗಳಿಗೆ ಈಗಾಗಲೇ ಇಂಡಿಗೋ ಏರ್ಲೈನ್ಸು ವಿಮಾನ ಹಾರಾಟ ಆರಂಭಿಸಿದೆ. ಜೊತೆಗೆ ಇವತ್ತು ಸುಮಾರು 60 ಫ್ಲೈಟ್ಗಳು ಇವತ್ತು ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ಈಗಾಗಲೇ ಪ್ರಯಾಣಿಕರಿಗೆ ಕೊಟ್ಟಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಿಂದ ರಾಜ್ಯದ ಅಂದರೆ ದೇಶದ ವಿವಿಧ ಭಾಗಗಳಿಗೆ ಹೋಗಬೇಕಾಗಿರ್ತಕ್ಕಂಥ 60 ಫ್ಲೈಟ್ಗಳು ಇವತ್ತು ಕ್ಯಾನ್ಸಲ್ ಆಗಿರುವಂತಹ ಮಾಹಿತಿಯನ್ನು ಈಗಾಗಲೇ ಇಂಡಿಗೋ ಏರ್ಲೈನ್ಸು ಮಾಹಿತಿಯನ್ನು ಹಂಚಿಕೊಂಡಿದೆ. ಹೀಗಾಗಿ ಏನು ಫ್ಲೈಟ್ಗಳು ರದ್ದಾಗಿರ್ತಕ್ಕಂಥ ಫ್ಲೈಟ್ಗಳು ಪ್ರಯಾಣಿಕರು ಕೂಡ ಯಾವುದೇ ಕಾರಣಕ್ಕೂ ಅಂದರೆ ಏರ್ಪೋರ್ಟ್ಗೆ ಬಾರದ ಹಿನ್ನೆಲೆಯಲ್ಲಿ ಸ್ವಲ್ಪ ದಟ್ಟಣೆ ಕೂಡ ಕಡಿಮೆ ಆಗಿದೆ. ಇದರ ನಡುವೆ ಏನು ಈಗಾಗಲೇ ಮುಂಬೈ ಮತ್ತು ದೆಹಲಿಗೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಏರ್ಲೈನ್ಸು ವಿಮಾನ ಹಾರಾಟ ಆರಂಭ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಟಿಕೆಟ್ ಏನು ಕೌಂಟ್ರುಗಳು ಅಂದರೆ ಒಳಗೆ ಹೋಗೋದಕ್ಕೆ ಪ್ಯಾಸೆಂಜರ್ಸ್ ಕೂಡ ಸಾಕಷ್ಟು ದಟ್ಟಣೆಯಿಂದ ನಿಂತಿರುವಂಥದ್ದು. ಜೊತೆಗೆ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಏನು 4 ಅವರ್ ಮುಂಚಿತವಾಗಿ ಏನಾದರೂ ರದ್ದಾಗಿಬಿಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಏರ್ಪೋರ್ಟ್ಗೆ ಧಾವಿಸ್ತಾ ಇರುವಂಥದ್ದು. ಜೊತೆಗೆ ಏರ್ಪೋರ್ಟ್ನಲ್ಲಿ 7 ದಿನಗಳಿಂದ ಏನು ಇವತ್ತು ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಏನು ಬಿಗಡಾಯಿಸಿದೆ. ಈ ನಿಟ್ಟಿನಲ್ಲಿ ಏರ್ಪೋರ್ಟ್ನ ಆಡಳಿತ ಮಂಡಳಿ ಕೂಡ ಎಂದಿನಂತೆ ಕೂಡ ಪ್ರತ್ಯೇಕವಾದ ಚೇರುಗಳನ್ನು ಕೂಡ ಈಗಾಗಲೇ ಪ್ರಯಾಣಿಕರಿಗೆ ಹೊರಭಾಗದಲ್ಲಿ ಹಾಕಲಾಗಿರುವಂಥದ್ದು. ಇವತ್ತು ಏನು ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ಇವತ್ತು ಮುಂದುವರೆದಿದ್ದರೂ ಕೂಡ ದಟ್ಟಣೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನಿಂದ ದೇಶದ ಹಲವು ಭಾಗಗಳಿಗೆ ಹೋಗಬೇಕಾಗಿರ್ತಕ್ಕಂಥ 60 ಫ್ಲೈಟ್ಗಳು ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ರದ್ದಾಗಿರುವಂತಹ ಏನು ಪ್ರಯಾಣಿಕರು ಆ ವಿಮಾನಗಳಿಗೆ ಬಾರದ ಹಿನ್ನೆಲೆಯಲ್ಲಿ ಸ್ವಲ್ಪ ದಟ್ಟಣೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.